ಭಾಗದ ರೈತರು ಈ ಬಾರಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆ ಬೆಳೆದಿದ್ದಾರೆ. ಸೂರ್ಯಕಾಂತಿ ಕೂಡ ಅಷ್ಟೇ ಚೆನ್ನಾಗಿ ಇಳುವರಿ ಬಂದಿದೆ. ಭರ್ಜರಿ ಬೆಲೆ ಇದ್ದ ಸೂರ್ಯಕಾಂತಿಗೆ ದಿಢೀರ್ ಅಂತ ಬೆಲೆ ಕುಸಿತವಾಗಿದೆ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೂರ್ಯಕಾಂತಿ ಬೆಲೆ ಕುಸಿತಕ್ಕೆ ರೈತರ ಆಕ್ರೋಶ. ಖರೀದಿ ಕೇಂದ್ರ ಸ್ಥಾಪಿಸಿ ಬೆಂಬಲ ಬೆಲೆಗೆ ಆಗ್ರಹ. ರಾಶಿ ರಾಶಿ ಸೂರ್ಯಕಾಂತಿ ತುಂಬಿ ಸಾಲಾಗಿ ನಿಂತಿರೋ ಟ್ರ್ಯಾಕ್ಟರ್. ಸೂರ್ಯಕಾಂತಿ ಹಿಡಿದು ಅನ್ನದಾತರ ಆಕ್ರೋಶ. ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಆಗ್ರಹ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ. ಎಪಿಎಂಸಿ ಮಾರುಕಟ್ಟೆಗೆ ಅತಿ ಹೆಚ್ಚು ಸೂರ್ಯಕಾಂತಿ ಬಂದಿದೆ. ಇಷ್ಟು ದಿನ ಸೂರ್ಯಕಾಂತಿಗೆ ಒಳ್ಳೆ ಬೆಲೆ ಇತ್ತು. ಆದ್ರೀಗ ಬೆಲೆ ದಿಢೀರ್ ಕುಸಿದಿದೆ. ಈ ಹಿಂದೆ 1 ಕ್ವಿಂಟಾಲ್ ಸೂರ್ಯಕಾಂತಿಗೆ 7,000ದಿಂದ 7,500 ರೂಪಾಯಿಗೂ ಹೆಚ್ಚು ಮಾರಾಟವಾಗ್ತಿತ್ತು. ಆದ್ರೆ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯಕಾಂತಿ ಬರ್ತಾ ಇದ್ದಂತೆ ಕ್ವಿಂಟಾಲ್ಗೆ 6,000 ರೂಪಾಯಿ ಖರೀದಿ ಮಾಡಲಾಗ್ತಿದೆಯಂತೆ. ಹೀಗಾಗಿ ರೈತರು ರೊಚ್ಚಿಗೆದ್ದು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ರೈತರ ಮಾಲಿಗೆ ಕಿಮ್ಮತ್ತಿಲ್ಲ. ಇವು ಕೇಂದ್ರ ಸರ್ಕಾರ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ಈ ರೈತರ ಬಗ್ಗೆ ಯಾರೂ ಏನು ಕಾಳಜಿ ತೊಗೊಳಕ್ಕೆ ತಯಾರಿಲ್ಲ. ನಾವು ಈಗಾಗಲೇ 2.5 ತಿಂಗಳಾತ್ರಿ ಮನವಿ ಕೊಟ್ಟು ತಹಸೀಲ್ದಾರ್ಗೆ ಅವರು ಏನು ಕ್ರಮ ನಾವು ಡಿ ಸಿ ಕಳಿಸಿವ್ರಿ ಅಂತ ಅವ್ರು ಹೇಳ್ತಾರೆ. ಮಾರ್ಚ್ ಏಪ್ರಿಲ್ದಾಗ ಎಲ್ಲರೂ ಬೆಳೆದಂಥ ಮಾಲ ಇಷ್ಟು ದಿವಸ ಮಾರ್ಚ್ ಎಂಡ್ ಮಟ್ಟ ಏನಿತ್ತು 7,200 7,500 ಮಾಡಿತ್ತು. ಮಾರ್ಚ್ ಎಂಡ್ ಆಗಿ ಏಪ್ರಿಲ್ಗೆ ಬಂದ ಕೂಲೇನ ಏಕದಮ್ ಕಿಲೋ 6,500 ನಿನ್ವಿತ್ತು. ಇವತ್ತಿನ ಮಾರ್ಕೆಟ್ 6,200 6,000 ಮಟ್ಟ ಕೇಳಕತ್ತಾರ. ಹಸಿ ಐತೆ ಅನ್ನಕತ್ರ ಮೈಸೂರು 3 kg ಸೂಟ್ ತೊಗೊಳಕತ್ರ. ಒಂದಿಟ್ಟು ಹಸಿ ಐತೆ ಅಂತ ಮತ್ತೆ ಅದಕ್ಕೊಂದು kg ಸೂಟ್ 4 kg ತೊಗೊಳಕತ್ರ. ಅವ್ರು ಏನಂತಾರ ಅದು ಇಲ್ಲಿ ಪದ್ಧತಿ ಅದು ಅಧಿಕಾರಿಗಳಿಗೆ ಗಮನಕ್ಕೆ ಬರ್ತತೋ ಇಲ್ಲ ಗೊತ್ತಿಲ್ಲ. ಅವ್ರೇನು ಇದಿಲ್ಲ ರಾಜಾರೋಷವಾಗಿ ತೊಗೊಂತಾರೆ 3 kg ಸೂಟ್ ಅಂತೇಳಿ ಕಂಡೀಷನ್ ಮಾಡಿ ತೊಗೊಂತಾರೆ. ಏನಾದ ಅಧಿಕಾರಿಗಳಿಗೆಲ್ಲ ಗೊತ್ತಿದ್ದದ್ದೇ ಇದೆ. ಆಮೇಲೆ ಹಸಿ ಐತೆ ಅಂತೇಳಿ ಮತ್ತೊಂದು kg ಹೆಚ್ಚಿಗೆ ಸೂಟ್ ತೊಗೊಂತಾರೆ. ಇನ್ನು ಗದಗ ಜಿಲ್ಲೆಯ 7 ತಾಲೂಕಿನ ಪೈಕಿ ನರಗುಂದ ತಾಲೂಕಿನಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆದಿದ್ದಾರೆ. ಜಿಲ್ಲೆಯಾದ್ಯಂತ 8,500 ಹೆಕ್ಟೇರ್ ಪ್ರದೇಶಕ್ಕೆ ಸೂರ್ಯಕಾಂತಿ ಬೆಳೆಯಲಾಗಿದೆ. ಮುಂಗಾರಿನಲ್ಲಿ ಮಳೆಯಿಂದ ಹೆಸರು, ಈರುಳ್ಳಿ ಬೆಳೆ ಹಾನಿಯಾಗಿತ್ತು. ಹಿಂಗಾರು ಹಂಗಾಮಿನಲ್ಲಿ ಸೂರ್ಯಕಾಂತಿ ಸಮೃದ್ಧವಾಗಿ ಬೆಳೆಯಲಾಗಿತ್ತು. ಇಳುವರಿ ಕೂಡ ಚೆನ್ನಾಗಿ ಬಂದಿದೆ. ಆದರೆ ದಿಢೀರ್ ಬೆಲೆ ಕುಸಿದಿದ್ದು ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ತಹಶೀಲ್ದಾರ್ಗೆ ಕೇಳಿದ್ರೆ ಅವರು ಹೇಳೋದು ಹೀಗೆ. ಸೊ ಅರೌಂಡ್ ಇಳುವರಿನೂ ಸ್ವಲ್ಪ ಚೆನ್ನಾಗಿ ಬಂದಿದೆ. ಅಂದರೆ ಅರೌಂಡ್ ಒಂದು 7ರಿಂದ 8 ಕ್ವಿಂಟಲ್ ಪರ್ ಎಕರ್ ಬಂದಿದೆ ಅಲ್ಲ. ಈಗ ಅದನ್ನು ಚೆಕ್ ಮಾಡಿಸ್ತೀವಿ. ಚೆಕ್ ಮಾಡಿಸಿ ಹಂಗೇನಾದರೂ ಇದ್ದರೆ ಅವ್ರಿಗೆ ನಾವು ತಿಳುವಳಿಕೆನೂ ಹೇಳ್ತೀವಿ, ಕ್ರಮನೂ ತಗೋತೀವಿ. ಒಟ್ಟಿನಲ್ಲಿ ನರಗುಂದ ತಾಲೂಕಿನಲ್ಲಿ ಸೂರ್ಯಕಾಂತಿ ಬೆಲೆ ಕುಸಿದಿದೆ. ಇದರಿಂದ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಸೂರ್ಯಕಾಂತಿ ಖರೀದಿ ಕೇಂದ್ರ ಆರಂಭ ಮಾಡಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.